ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವತ್ತು ಮಂಡೇ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಪೂಜೆ ಆಗಿಲ್ಲ. ನಾವು ಹಸ್ಬೆಂಡ್ ಹೋಗಿ ಹೂವು ತೊಗೊಂಡು ಬಂದು ಎಲ್ಲ ಪೂಜೆ ಮಾಡ್ತಾರೆ. ಇವಾಗಂತೂ ಒಂದು 3 ಮಂತ್ ತನಕ ನಮ್ಮ ಕಡೆ ಪೂಜೆ ಎಲ್ಲ ಏನು ಮಾಡೋದಿಲ್ಲ, ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋಗೋದಿಲ್ಲ. ನಿಮ್ಮ ಕಡೆ ಏನು ಇದೇ ಥರ ಮಾಡ್ತೀರಾ? ಕಾಮೆಂಟ್ ಮಾಡಿ. ಟಿಫನ್ ಕೂಡ ರೆಡಿ ಮಾಡಿದ್ದಾರೆ ಅಮ್ಮ, ಉಪ್ಪಿಟ್ಟು ಮಾಡಿದ್ದಾರೆ. ಇನ್ನೂ ತಿಂದಿಲ್ಲ. ಜಸ್ಟ್ ನಾನು ಸ್ವಲ್ಪ ನೀರು ಕುಡಿದು ಹಾಲನ್ನ ಕುಡಿದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ. ಇವಾಗ ಟಿಫನ್ ತಿನ್ನಬೇಕು. ಇವಾಗಂತೂ ಬೆಳಗ್ಗೆ ಬೇಗನೆ ಟಿಫನ್ ಆಗೋಗ್ಬಿಡುತ್ತೆ. ಇವಾಗ ಟೈಮ್ ಬಂದು ಒಂದು 8 ಕಾಲಾಗಿರ್ಬೇಕು ಅಷ್ಟೇ. ಇವಾಗ ನಾನು ತಿಂಡಿನ ತಿಂದ್ಕೊಂಡು ಇವತ್ತಿನ ಡೇ ಯಾವ ಥರ ಹೋಗುತ್ತೆ, ಇವತ್ತು ಏನಾದರೂ ಒಂದು ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ. ಸದ್ಯಕ್ಕೆ ಇಷ್ಟೇ ಅಪ್ಡೇಟ್. ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಕೂಡ ಆಗಿದೆ. ಸದ್ಯಕ್ಕೆ ಇವಾಗ ಟಿಫನ್ ತಿಂದು ಆರಾಮ್ಸೆ ಪಾಪು ಮಲ್ಕೊಂಡಿರೋ ತನಕ ನಾನು ರೆಸ್ಟ್ ಮಾಡೋದು ಅಷ್ಟೇ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಹೊಟ್ಟೆ ಹಸಿದಾಗ ಸಿಂಪಲ್ಲಾಗಿ ಹೊಟ್ಟೆ ತುಂಬುವಂತಹ ಒಂದು ಈಸಿ ರೆಸಿಪಿ ಅಂದರೆ ಚಾಕೋಸ್ ಅಂತಲೇ ಹೇಳ್ಬೋದು. ಒಂದು 5 ಮಿನಿಟಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಯಾರಿಗೆಲ್ಲ ಚಾಕೋಸು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಇದು ಚಾಕ್ಲೇಟ್ ಫ್ಲೇವರ್ದು ಚಾಕೋಸು ತುಂಬಾ ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಶುಗರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಅಮ್ಮ ದಾಳಿಂಬೆ ಹಣ್ಣನ್ನ ಬಿಡಿಸ್ಕೊಟ್ಟಿದ್ರು. ನಾನಂತೂ ಯಾವತ್ತೂ ಬಿಡಿಸ್ಕೊಂಡೆಲ್ಲ ತಿನ್ನೋದು ನನಗೆ ಇಷ್ಟ ಆಗೋದೇ ಇಲ್ಲ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು ಅಂತಂದ್ರಲ್ವ, ಅದನ್ನು ಕೂಡ ತಿಂದುಬಿಟ್ಟು ಅದಾದ ನಂತರ ಫುಲ್ ರೆಸ್ಟ್ ಮಾಡೋದೇನೆ. ಉಪ್ಪಿಟ್ಟೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೂ ಏನು ಅಷ್ಟೊಂದು ಫೇವ್ರೇಟ್ ಅಲ್ಲ, ಬಟ್ ಇಷ್ಟ ಆಗುತ್ತೆ. ಮತ್ತು ಉಪ್ಪಿಟ್ಟು ಕೂಡ ತುಂಬ ಜನಕ್ಕೆ ಫೇವ್ರೇಟ್ ಇರುತ್ತೆ. ಕೆಲವೊಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟಲ್ಲಿ ಅಷ್ಟೇ ತುಂಬ ವೆರೈಟೀಸ್ ಆಫ್ ಉಪ್ಪಿಟ್ಟುಗಳನ್ನ ಮಾಡ್ಕೊಬೋದು. ಗೋಧಿ ಉಪ್ಪಿಟ್ಟು, ಮತ್ತು ಇದು ಏನು ನಾರ್ಮಲ್ ರವೆ ಉಪ್ಪಿಟ್ಟು, ಬನ್ಸಿ ಉಪ್ಪಿಟ್ಟು, ಈ ಥರ ತುಂಬ ವೆರೈಟೀಸ್ ಆಫ್ ಉಪ್ಪಿಟ್ಟುಗಳನ್ನ ಮಾಡ್ಕೊಬೋದು. ನನಗೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿ ಮಾಡಿಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಈ ಒಂದು ಬ್ಲಾಗಲ್ಲಿ ಕಡಲೆ ಡಂಪ್ಟಿ ಅಂತಾರೆ ನೋಡಿ, ಚಿಕ್ಕಿ ಅಂತಾರೆ ಬೆಂಗಳೂರಲ್ಲೆಲ್ಲ. ನಮ್ಮೂರ ಕಡೆ ಎಲ್ಲ ಕಡಲೆ ಮಿಠಾಯಿ ಅಂತ ಅಂತಾರೆ. ಇದೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆವಾಗಿಂದನೂ 1 ರೂಪಾಯಿ 50 ಪೈಸಾ ಈ ಥರ ಇತ್ತು. ಇವಾಗೆಲ್ಲ 5 ರೂಪೀಸ್ ಆಗಿಬಿಟ್ಟಿದೆ. ಸೊ ಇವಾಗ ಆ ಒಂದು ರೆಸಿಪಿನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ರೆಡಿನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಮತ್ತು ಈ ಟೈಮ್ನಲ್ಲಿ ಬಾಣಂತಿ ಟೈಮಲ್ಲಿ ತಿನ್ನೋದ್ರಿಂದ ಒಂದು ಒಳ್ಳೆ ಸ್ನ್ಯಾಕ್ಸು ಕೂಡ ಆಗುತ್ತೆ. ಮತ್ತು ಕಡಲೆ ಬೀಜ ಒಳ್ಳೆ ಪ್ರೋಟೀನ್ ಆಗಿರೋದ್ರಿಂದ ಚೆನ್ನಾಗಿ ಹಾಲು ಕೂಡ ಸಪ್ಲೈ ಆಗೋಕ್ಕೆ ಏನು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಹಾಕಿಲ್ಲ. ನನಗೆ ಇದೇ ಥರ ಕಡಲೆ ಬೀಜ, ಅದು ಸಪ್ರೇಟ್ ಕಡಲೆ ಬೀಜ ಅದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಮಾಡ್ಕೊಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಕೊಬೋದು. ಅದನ್ನು ಕೂಡ ನಾನು ನೆಕ್ಸ್ಟು ಮಾಡ್ಕೊಬೇಕಾದ್ರೆ ನಾನು ಆ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಡೇಟ್ಸ್ ಬೇಕಿತ್ತು, ಅದಕ್ಕೆ ಡೇಟ್ಸ್ ಏನಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಡಿಮಾರ್ಟ್ಗೆ ಕಳಿಸಿ ತರಿಸ್ಬೇಕು. ಸೊ ಅದರಿಂದ ಸರಿ ಆಮೇಲೆ ಅದನ್ನು ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇದನ್ನು ಮಾಡ್ಕೊಳ್ಳೋಣ ಇವಾಗ ಟೆಂಪ್ರವರಿಗೆ ಅಂದ್ಬಿಟ್ಟು ಇದನ್ನು ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡಿಕೊಂಡು ಅದರದ್ದು ಏನು ಸಿಪ್ಪೆ ಇದೆ ಅಲ್ವಾ ಅದನ್ನು ತಗೊಳ್ಬೇಕು. ಇವಾಗಂತೂ ಅಡುಗೆ ಎಲ್ಲ ಏನು ಮಾಡ್ತಾ ಇಲ್ವಲ್ಲ, ಕೈಯೆಲ್ಲ ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ, ಏನೂ ಬಿಸಿನ ಮುಟ್ಟೋಕ್ಕಾಗೋದಿಲ್ಲ. ಸೊ ಅದರಿಂದ ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ಏನು ಸನ್ಫ್ಲವರ್ ಸೀಡ್ಸ್ ಇತ್ತು. ಸೊ ಸರಿ ಅದನ್ನು ಹಾಕ್ಕೊಳ್ಳೋಣ. ಸೇಮ್ ಟೇಸ್ಟು ಒಂದೇ ಥರ ಇರುತ್ತೆ, ಏನು ಡಿಫ್ರೆಂಟ್ ಆ ಥರ ಏನು ಅನಿಸೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಚೂರು 1-2 ಸಲ ಗುರು ಅಂತ ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು. ತುಂಬ ಪುಡಿ ಆಗೋದೇನು ಬೇಡ. 1-2 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಅದಾದ ನಂತರ ಇದನ್ನು ಕೂಡ ಏನು ಸನ್ಫ್ಲವರ್ ಸೀಡ್ಸ್ನು ಕೂಡ ನಾನು
ಗ್ರೈಂಡ್ ಮಾಡಿಕೊಂಡೆ. ಎರಡೂ ಬೇರೆ ಥರ ಸೀಡ್ಸ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲ ನನಗೆ ಬರೀ ಇದೇ ಥರ ಇಷ್ಟ ಅಂತಂದರೆ ಹಿಂಗೂ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಬೆಲ್ಲ ಹಾಕ್ತಾಯಿಲ್ಲ, ಒಂದು 50% ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ಹೆವಿ ಸ್ವೀಟ್ ಅಂತಂದರೆ ಇಷ್ಟ ಆಗೋಲ್ಲ. ನಿಮಗೆ ಸ್ವೀಟನ್ನ ನೋಡಿಕೊಂಡು ನೀವು ತೊಗೊಬೋದು. ಇವಾಗ 1 ಕಪ್ ತೊಗೊಂಡಿದ್ರೆ ಕಡಲೆಬೀಜ 1 ಕಪ್ಪೇನೆ ತೊಗೊಂಡ್ರೆ ಸ್ವೀಟು ಚೆನ್ನಾಗಿ ಬರುತ್ತೆ. ಬಟ್ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ನಂಗೆ ಜಾಸ್ತಿ ಸ್ವೀಟ್ ಆಗೋಲ್ಲ. ನೀವು ನೋಡಿಕೊಂಡು ತಗೊಂಡು ಹಾಕ್ಕೊಂಡ್ರೆ ಸರಿ ಆಗುತ್ತೆ. ಅದನ್ನು ನೀರಾಗಿ ಸೋಸ್ಕೊತಾ ಇದ್ದೀನಿ, ಯಾಕಂದರೆ ಇವಾಗಿನ ಬೆಲ್ಲದಲ್ಲಿ ಕಲ್ಲು ಅದು ಇದು ಏನೇನೋ ಇರುತ್ತೆ. ಈ ಒಂದು ರೆಸಿಪಿಗೆ ಸ್ವಲ್ಪ ಪಾಕ ಚೆನ್ನಾಗಿ ಬರಬೇಕು. 1 ಎಳೆ 2 ಎಳೆ ಮತ್ತು ಕಡ್ಪಾಕ ಈ ಥರ ಬರುತ್ತೆ. 2 ಎಳೆ ಬಂದರೆ ಸಾಕಾಗುತ್ತೆ ಅದು ಉಂಡೆ ಕಟ್ಟೋಕ್ಕೆ. ಇಲ್ಲಾಂತಂದರೆ ಉಂಡೆ ಕಟ್ಟಿಲ್ಲ ಅಂದರೆ ಪುಡಿ ಥರನೂ ಮಾಡ್ಕೊಬೋದು. ಆ್ಯಕ್ಚುಲಿ ನನಗೆ ಉಂಡೆ ಕಟ್ಟೋಕ್ಕಾಗಿದೆ, ಯಾಕಂದರೆ ಬಿಸಿ ಇತ್ತಲ್ಲ, ಸೊ ಅದರಿಂದ ಕೈಯೆಲ್ಲ ಸಖತ್ ಸುಡ್ತಾಯಿತ್ತು. ಸರಿ ಹಂಗೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಪೀಸಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಂಗೇ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಂತಂದರೆ ಒಂದು ಸ್ವಲ್ಪ ಪಾಕ ಜಾಸ್ತಿ ಬಂದರೆ ಉಂಡೆ ಕಟ್ಟೋಕ್ಕೆ ಸರಿ ಹೋಗುತ್ತೆ. ನಾನು ಬೆಲ್ಲ ಕಡಿಮೆ ಹಾಕಿರೋದ್ರಿಂದ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಈ ಥರನೂ ಅಂದರೆ ಶುಗರ್ ಕಡಿಮೆ ತಿನ್ನೋರು ಸ್ವೀಟ್ನ ಈ ಥರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಜಾಸ್ತಿ ಸ್ವೀಟ್ ತಿನ್ನೋರು ಸ್ವಲ್ಪ ಪಾಕ ಜಾಸ್ತಿ ಬಡಿಸ್ಕೊಂಡು ಹಾಕಿ ಉಂಡೆನ ಮಾಡ್ಕೊಬೋದು. ಇಲ್ಲಾಂದರೆ ಪೀಸ್ ಥರನಾದರೂ ಕಟ್ ಮಾಡ್ಕೊಬೋದು, ಯಾವ ಥರನಾದರೂ ಕಟ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ಟೈಮಲ್ಲಿ ಏನು ಸ್ನ್ಯಾಕ್ಸ್ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು ಅಂತ ತುಂಬಾ ಕನ್ಫ್ಯೂಸ್ ಇರುತ್ತೆ. ಸೊ ಅದರಿಂದ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಮನೇಲೂ ಬೇಡ ಅನ್ನೋದಿಲ್ಲ, ನಮಗೂ ಕೂಡ ಒಳ್ಳೆಯದು, ಒಳ್ಳೆ ಮಿಲ್ಕ್ ಕೂಡ ಸಪ್ಲೈ ಆಗುತ್ತೆ. ಸೊ ಈ ಥರನೇ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಬೇಕು ಈ ಒಂದು ಬಾಣಂತನದ ಟೈಮಲ್ಲಿ. ನೀವು ಕೂಡ ಒಂಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾಯಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ವೀಡಿಯೋಸ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಈಸಿಯಾಗಿ ಮಾಡುವಂತಹ ರೆಸಿಪಿಗಳನ್ನ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು. ನಾನೇನು ಉಂಡೆ ಕಟ್ಟಿಲ್ಲ, ಚಿಕ್ಕ ಪೀಸ್ ಥರ ಬರ್ತಿತ್ತಲ್ಲ ಅದೊಂದು ಬಾಕ್ಸಲ್ಲಿ ಇಟ್ಕೊಂಡೆ. ಮತ್ತು ಇನ್ನೊಂದು ಪುಡಿ ಬರ್ತಾಯಿತ್ತಲ್ವ ಅದೊಂದು ಬಾಕ್ಸಲ್ಲಿ ಇಟ್ಕೊಂಡೆ. ಆರಾಮ್ಸೆ ಸೇಮ್ ಟೇಸ್ಟ್ ಒಂದೇ ಥರ ಇರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ಬೇರೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ.